Okay, next, reproduction in animals. Reproduction means birth young ones of its own kind. Actually ಹೋಗ್ಬೇಕಾದ್ರೆ reproduction is the meaning ತಗೊಂಡೋದ್ರೆ birth young ones same kind ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಸೇಮ್ ಕೈಂಡ್ ಪ್ರಾಡಕ್ಟ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ರಿಪ್ರೊಡಕ್ಷನ್ ಅಲ್ಲಿ ಟೂ ಟೈಪ್ಸ್ ಇರುತ್ತೆ. ಒಂದು ಸೆಕ್ಸುವಲ್ ರಿಪ್ರೊಡಕ್ಷನ್ಸ್, ಅನ್ನೋದು ಒನ್ ಇಸ್ ಎ ಸೆಕ್ಸುವಲ್ ರಿಪ್ರೊಡಕ್ಷನ್ಸ್. ಮೊದಲಿಗೆ ಬಂದ್ರೆ ಸೆಕ್ಸುವಲ್ ರಿಪ್ರೊಡಕ್ಷನ್ ನೋಡೋಣ. ಸೆಕ್ಸುವಲ್ ರಿಪ್ರೊಡಕ್ಷನ್ ಅಲ್ಲಿ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಅದನ್ನ ಕಾಮನ್ ತಗೊಂಡ್ರೆ ಫರ್ಟಿಲೈಸೇಷನ್ ಪ್ರೊಸೆಸ್. ಅದರಲ್ಲಿ ನೆಕ್ಸ್ಟ್ ಫಸ್ಟ್ ಬರೋದೇ ಝೈಗೋಟ್, ಎಂಬ್ರಿಯೋ, ಫೀಟಸ್ ಅಂಡ್ ಬೇಬಿ. ಅಲ್ಲಿ ಕ್ವಶನ್ ಕೇಳೋದು ಹೇಗಿರುತ್ತೆ ಅಂದ್ರೆ ಆಫ್ಟರ್ ಫರ್ಟಿಲೈಸೇಷನ್ಸ್ ಹೇಗಿರುತ್ತೆ, ಝೈಗೋಟ್, ಎಂಬ್ರಿಯೋ ಅಂಡ್ ಫೀಟಸ್ ಈ ತರ ಕೇಳ್ಬೋದು, ಆ ತರ ಸೀಕ್ವೆನ್ಸ್ ಅಲ್ಲಿ ಕೇಳ್ಬೋದು. ಅದು ಬಿಟ್ಟು ನೆಕ್ಸ್ಟ್ ಫೀಮೇಲ್ ಅಂಡ್ ಮೇಲ್ ಅದನ್ನ ಎರಡರೂ ಕೂಡ ಕಾಮನ್ ಅಲ್ಲಿ ಕೇಳಬೇಕಾದ್ರೆ ಇದನ್ನ ನಾವಿಲ್ಲಿ ಜಸ್ಟ್ ಗ್ಯಾಮೆಟ್ಸ್ ಅಥವಾ ಗೋನಾಟ್ಸ್ ಅಂತ ಕರೀತಾರೆ. ಗ್ಯಾಮೆಟ್ಸ್ ಗ್ಯಾಮೆಟ್ಸ್ ಅಲ್ಲಿ ಕಾಮನ್ ಆಗಿ ಹೇಳ್ಬೇಕಂದ್ರೆ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಆ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್ ಹೋಗ್ಬೇಕಾದ್ರೂ ಅಷ್ಟೇ ಇಲ್ಲಿ ಫಸ್ಟ್ ಹೇಳಿದ್ದೀನಿ. ಇದರಲ್ಲಿ ಟೋಟಲ್ ಆಗಿ ಬರೋದು ಮೇಲಿಂದ ಬರೋದು ಎಕ್ಸ್ ಸ್ಪರ್ಮ್ ಇಲ್ಲಿ ಬರುತ್ತೆ, ಮೇಲಿಂದ ಬರೋದು ಸ್ಪರ್ಮು. ಆ ಸ್ಪರ್ಮ್ ಅಲ್ಲಿ ಹೋಗ್ಬೇಕಾದ್ರೆ ಇದ್ರಲ್ಲಿ ಕ್ವಶನ್ ಕೇಳಬೇಕಾದ್ರೆ ಹೆಡ್, ಮಿಡಲ್ ಪೀಸ್ ಅಂಡ್ ಟೈಲ್ ಇದು ಸೀಕ್ವೆನ್ಸ್ ಕೇಳ್ಬೋದು. ಸೀಕ್ವೆನ್ಸ್ ಅಲ್ಲಿ ಅವ್ರಿಗೆ ಕೊಟ್ಟು ABC ಅಂತ ಕೇಳ್ಬೋದು. ಹೆಡ್ ಯಾವುದು ಅದ್ರ ಅವ್ರು ಕಾಮನ್ ಆಗಿ ಕೇಳ್ಬೇಕಂದ್ರೆ ಅವರು ಆಪ್ಷನ್ ಚೇಂಜ್ ಮಾಡ್ತಾರೆ ಅನ್ಕೊಳ್ಳಿ. ಇಲ್ಲಿ ABC ಅಂತ ಕೊಟ್ರೆ ಉಲ್ಟಾ ಕೇಳ್ಬೋದು ABC ಯಾವುದು ಅಂತ. ಅದ್ರ ಕರೆಕ್ಟಾಗಿ ಸೀಕ್ವೆನ್ಸ್ ನೋಡಿ ಬರಬೇಕಾಗುತ್ತೆ. ಹೆಡ್ಡು, ಮಿಡಲ್ ಪೀಸ್ ಅಂಡ್ ಟೈಲ್ ಅದ್ರ ಕಾಮನ್ ಇರುತ್ತೆ. ಇದು ದಟ್ಸ್ ಮೇಲ್ ರಿಪ್ರೊಡ್ಯೂಸ್ ಸಿಸ್ಟಮ್ ಅಲ್ಲಿ ಸ್ಪರ್ಮ್ ಪಾರ್ಟ್. ಅಲ್ಲಿಂದ ಮುಂದೆ ನೆಕ್ಸ್ಟ್ ಫೀಮೇಲ್ ರಿಪ್ರೊಡ್ಯೂಸ್ ಸಿಸ್ಟಮ್ಸ್ ಅಲ್ಲಿ ಓವರಿ ಇರುತ್ತೆ, ದಿಸ್ ಓವಿಡಕ್ಟ್ ಅಂಡ್ ಯುಟಿರಸ್. ಓವಿಡಕ್ಟ್ ಅಲ್ಲಿ ಆಕ್ಚುಲಿ ಹೋಗ್ಬೇಕಾದ್ರೆ ಆಫ್ಟರ್ ಮೆನ್ಸುರೇಷನ್ಸ್ ಅಥವಾ ಮೆಚುರೇಷನ್ ಆದ್ಮೇಲೆ ಜಸ್ಟ್ ಇಲ್ಲಿ ಕಾಮನ್ ಆಗಿ ಎರಡು ಇರುತ್ತೆ, ಎರಡು ಓವರಿ ಇರುತ್ತೆ. ಒಂದು ಲೆಫ್ಟ್ ಸೈಡ್, ಅನ್ನೋದು ರೈಟ್ ಸೈಡ್ಸ್. ಇದು ಲೆಫ್ಟ್ ಸೈಡ್, ಅನ್ನೋದು ರೈಟ್ ಸೈಡ್ ಇರುತ್ತೆ. ಆ ರೈಟ್ ಸೈಡ್ ಇದ್ದಾಗ ಅಲ್ಲಿ ಹೇಗಿರುತ್ತೆ, ಆಫ್ಟರ್ ಆಲ್ಟರ್ನೇಟ್ ತರ ಫಸ್ಟ್ ಈ ಓವರಿಲಿ ಆಲ್ಮೋಸ್ಟ್ ಎಗ್ ರಿಲೀಸ್ ಆಗ್ತಿರುತ್ತೆ. ಆಲ್ಟರ್ನೇಟ್ ಅಲ್ಲಿ ಫಸ್ಟ್ ಟೈಮು ರೈಟ್ ಸೈಡ್ ಅಲ್ಲಿ ರಿಲೀಸ್ ಆದ್ರೆ ನೆಕ್ಸ್ಟ್ ಟೈಮು ಲೆಫ್ಟ್ ಸೈಡ್ ರಿಲೀಸ್ ಆಗ್ತಿರುತ್ತೆ. ಆ ರಿಲೀಸ್ ಆಗೋ ಮೆಥಡ್ ದಟ್ ಇಸ್ ಓವುಲೇಷನ್ಸ್. ಏನಂತೀವಿ, ಜಸ್ಟ್ ಓವುಲೇಷನ್ ಅಂತ ಕರಿತೀವಿ. ಆ ಓವುಲೇಷನ್ ಕರಿಬೇಕಾದ್ರೆ ಆ ಓವುಲೇಷನ್ ಅಲ್ಲಿ ಆಗಿ ನೆಕ್ಸ್ಟ್ ಎಗ್ ರಿಲೀಸ್ ಆಗಿ ಬರುತ್ತೆ, ಓವಿಡಕ್ಟ್ ಬರುತ್ತೆ. ಎಗ್ ರಿಲೀಸ್ ಇನ್ ಓವರೀಸ್. ಎಗ್ ರಿಲೀಸ್ ಇನ್ ಓವರಿಲಿ ಹೋಗ್ಬೇಕಾದ್ರೆ ಅಲ್ಲಿಂದ ಎಲ್ಲಿ ಪಾಸ್ ಆಗುತ್ತೆ, ರಿಲೀಸ್ ಪಾಸ್ ಆಗಿ ಟ್ಯೂಬ್ಗೆ ಬರುತ್ತೆ, ಓವಿಡಕ್ಟ್ ಬರುತ್ತೆ. ಓವಿಡಕ್ಟ್ ಬಂದು ಇಲ್ಲಿಂದ ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆದ್ರೆ ಸ್ಪರ್ಮ್ ಎಂಟ್ರಿ ಆದ್ರೆ ಒಳಗಡೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಅಲ್ಲಿಗೆ ಬಂದು ಫ್ಯೂಷನ್ ಆಗುತ್ತೆ. ಎಲ್ಲಿ ಓವಿಡಕ್ಟ್ ಅಲ್ಲಿ ಫ್ಯೂಷನ್ ಆಗಿ ವಾಪಸ್ ಅಲ್ಲಿಗೆ ಬರ್ತಾ ಕಾಮನ್ ಆಗಿ ಯುಟಿರಸ್ ಪ್ಲೇಸ್ಗೆ ಬರುತ್ತೆ. ಯುಟಿರಸ್ ಪ್ಲೇಸ್ ಬಂದ್ಮೇಲೆ ಅಲ್ಲಿ ಒಂದು ಪ್ಲಾಸೆಂಟಾ ಅನ್ನೋ ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಪ್ಲಾಸೆಂಟಾ ಅಂದ್ರೆ ಗರ್ಭಕೋಶದ ಒಂದು ಲೇಯರ್ ತರ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗಿ ನೆಕ್ಸ್ಟ್ ಅಲ್ಲಿಂದ ಆ ಕೇರ್ ಟೇಕರ್ ಆಗಿ ನೋಡ್ಕೊಳ್ಳುತ್ತೆ. ಪ್ಲಾಸೆಂಟಾನೇ ಆಲ್ಮೋಸ್ಟ್ ಒಂದು ಬೇಬಿನ ಅಪ್ ಟು 9 months ಅಲ್ಲಿವರೆಗೂ ನೋಡ್ಕೊಳ್ಳೋದು ಕಂಪ್ಲೀಟ್ ಆ ಥರ ಇರುತ್ತೆ. ಇನ್ ಕೇಸ್ ಚೆನ್ನಾಗಿ ನೋಡ್ಕೊಳ್ಳೋದು, ವೇಸ್ಟೇಜ್ ಅನ್ನ ಕ್ಯಾರಿ ಮಾಡೋದು, ಫುಡ್ ಕ್ಯಾರಿ ಮಾಡೋದು, ಎಲ್ಲವನ್ನ ನೋಡ್ಕೊಳ್ಳೋದು ಆ ಥರ ಕೊಡ್ಬೋದು. ಆಮೇಲೆ ನಾನು ಇಲ್ಲಿ ಹೇಳ್ಬೇಕಾದ್ರೆ NMS ಕಂಟೆಂಟ್ ಜೊತೆಗೆ ಇದು 10th ವರೆಗೂ ಯೂಸ್ ಆಗ್ಬೋದು. ಆ ಥರ ಎರಡು ಕೂಡ ಕಂಟೆಂಟ್ ಆಗಿ ನೋಡ್ಬೋದು. ದಿಸ್ ಪ್ಲಾಸೆಂಟಾ ಕೇಳೋ ಕ್ವಶನ್ಸ್ ಡೈರೆಕ್ಟ್ ಆಗಿರುತ್ತೆ ಅಂದ್ರೆ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾಸೆಂಟಾ ಅಥವಾ ಮೇನ್ ಫಂಕ್ಷನ್ ಆಫ್ ಪ್ಲಾಸೆಂಟಾ ಅಂತ ಕೇಳ್ಬೋದು. ಪ್ಲಾಸೆಂಟಾ ಹೆಲ್ಪ್ಸ್ ಟು ಫಂಕ್ಷನ್ಸ್ ಅಂದ್ರೆ ಆಲ್ಮೋಸ್ಟ್ ಕೇರ್ ಟೇಕರ್ ಆಫ್ ಬೇಬೀಸ್ ಇನ್ ಪ್ರೆಗ್ನೆನ್ಸಿ ಟೈಮ್ಸ್, ಜೊತೆಗೆ ಟು ಕ್ಯಾರಿ ದ ಆಕ್ಸಿಜನ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್, ವಾಟರ್, ರಿಮೂವಲ್ ಆಫ್ ವೇಸ್ಟೇಜ್ ಫ್ರಮ್ ದ ಫೀಟಸ್ ಅದು ಕೂಡ ತಗೋಬಹುದು. ಪ್ಲಾಸೆಂಟ್ ಎಲ್ಲವನ್ನ ನೋಡ್ಕೊಳ್ಳುತ್ತೆ. ಆ ಪ್ಲಾಸೆಂಟ್ ಇಲ್ಲಿಗೆ ಹೋಗುತ್ತೆ, ಕಂಪ್ಲೀಟ್ ಆ ಯುಟಿರಸ್ಗೆ ಒಂದು ಲೇಯರ್ ಆಗಿ ಅಂಟ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಏನೂ ಇಲ್ಲ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲಿಲ್ಲ, ಸ್ಪರ್ಮ್ ಎಂಟ್ರಿ ಆಗಲಿಲ್ಲ ಅಂತ ಟೈಮಲ್ಲಿ ಏನಾಗಿರುತ್ತೆ, ಆ ಎಗ್ ರಿಲೀಸ್ ಆಗಿದ್ದು ಬಂದಿದ್ದು ಆ ಯುಟಿರಸ್ ಅಲ್ಲಿ ಅಂಟ್ಕೊಂಡಿರುತ್ತಲ್ಲ, ಆ ಅಂಟ್ಕೊಂಡಿದ್ದು ಒಂದು ಆಫ್ಟರ್ 28 days ಆಗ್ತಿದ್ದಂಗೆ ಅದೇನಾಗುತ್ತೆ, ರಪ್ಚರ್ ಆಗಿ ಥ್ರೂ ಇವ್ರನ್ನೆಲ್ಲ ವಾಪಸ್ ಬರುತ್ತೆ. ದಟ್ ಇಸ್ ಕಾಲ್ಡ್ ಮೆನ್ಸ್ಟ್ರುಯೇಷನ್ ಸೈಕಲ್ಸ್. ಯಾವಾಗ ಆ ಥರ ಇರುತ್ತೆ. ನಾವು ಕಾಮನ್ ಆಗಿ ಹೇಳ್ಬೇಕಂದ್ರೆ 28 days ಅಲ್ಲಿ ಹಾಫ್ ಆಫ್ ಡೇಸ್ ಅಂತೀವಿ. ಹಾಫ್ ಆಫ್ ಡೇಸ್ ಹೋಗ್ಬೇಕಾದ್ರೆ ಆ 14 days to 16 days ಹೇಗಿರುತ್ತೆ, ಎಗ್ ರಿಲೀಸ್ ಆಗುತ್ತೆ. 28 days ಅಲ್ಲಿ 14 days 16 days ಇನ್ ಬಿಟ್ವೀನ್ ಅಲ್ಲಿ ಎಗ್ ರಿಲೀಸ್ ಆಗುತ್ತೆ. ಆ ಎಗ್ ರಿಲೀಸ್ ಆಗೋ ಪ್ಲೇಸಸ್ ದಟ್ ಇಸ್ ಓವುಲೇಷನ್ ಅಂತ ಕರಿತೀವಿ. ಯಾವಾಗ ದಿಸ್ ಓವರಲ್ಲಿ, ಆ ಓವರಲ್ಲಿ ಇಷ್ಟೆಲ್ಲ ಪ್ರೊಸೆಸ್ ನಡೆದಿರುತ್ತೆ. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ದಟ್ ಇಸ್ ಅದೇನಾಗ್ತಿರುತ್ತೆ, ಕಂಪ್ಲೀಟ್ ಮೆನ್ಸ್ಟ್ರುಯೇಷನ್ ಸೈಕಲ್ಗೆ ಫಾರ್ಮ್ಸ್ಗೆ ಕನ್ವರ್ಟ್ ಆಗ್ತಿರುತ್ತೆ. ನಾನು ಫಸ್ಟ್ ಹೇಳಿದ್ದೀನಿ, ಕಾಮನ್ ಆಗಿ ಹೇಳ್ಬೇಕಾದ್ರೆ ಸ್ಪರ್ಮ್ಸ್ ಮತ್ತೆ ಎಗ್ ಇದು ಹೇಳ್ಬೇಕಾದ್ರೆ ಇದನ್ನ ಇನ್ಕ್ಲೂಡಿಂಗ್ ಏನ್ ಸೇರ್ಕೊಂಡಿರುತ್ತೆ ಅಂದ್ರೆ 23 ನಂಬರ್ ಆಫ್ ಕ್ರೋಮೋಸೋಮ್ಸ್. ಈ 23 ಅಂದ್ರೆ ಮೇಲಿಂದ 23 ಕ್ರೋಮೋಸೋಮ್ಸ್, ಫೀಮೇಲ್ ಇಂದ 23 ಕ್ರೋಮೋಸೋಮ್ಸ್. ಅಂದ್ರೆ ಮ್ಯಾನ್ ನ ಕ್ರೋಮೋಸೋಮ್ ನಂಬರ್ ಈಸ್ 46. ಒಂದು ಸೆಲ್ ನ ಕ್ರೋಮೋಸೋಮ್ ನಂಬರ್ ಈಸ್ 46 ಅಂದ್ರೆ ಆ 46 ಅಲ್ಲಿ ಮದರ್ ಇಂದ 23, ಫಾದರ್ ಇಂದ 23 ಬಂದಿರುತ್ತೆ.
ಈ 23 ಇದೆಯಲ್ಲ ದಟ್ಸ್ ಹಾಫ್ ಸೆಟ್ ಅಂತ ಕರಿತೀವಿ. ಹಾಫ್ ಸೆಟ್ ಆಫ್ ಕ್ರೋಮೋಸೋಮ್ಸ್, ಹಾಫ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಜಸ್ಟ್ ಅದನ್ನ ಹ್ಯಾಪ್ಲಾಯ್ಡ್ಸ್ ಏನಂತೀವಿ, ಹ್ಯಾಪ್ಲಾಯ್ಡ್ ಅಂತ ಕರಿತೀವಿ. ಎರಡು ಸೇರಿದ್ರೆ ದಟ್ ಇಸ್ ಡಿಪ್ಲಾಯ್ಡ್. ಎರಡು ಸೇರಿದ್ರೆ 46 ಇಸ್ ಡಿಪ್ಲಾಯ್ಡ್ ಏನಂತೀವಿ, ಡಿಪ್ಲಾಯ್ಡ್ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ 46 ಹೇಗಿರುತ್ತೆ, 23 ನೆಕ್ಸ್ಟ್ ಪಾಸ್. ಓಕೆ, ನೆಕ್ಸ್ಟ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ಸ್. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಕಾಮನ್ ಆಗಿ ಹೇಳ್ಬೇಕಂದ್ರೆ ನಾನೊಂದು ಎಕ್ಸಾಂಪಲ್ ಸುಮ್ಮನೆ ಸಿಂಪಲ್ ಆಗಿ ತೋರಿಸಿದ್ದೀನಿ. ಪ್ಲಾಂಟ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಸ್ಟೆಮ್ ಇಂದ ಎಕ್ಸಾಂಪಲ್ ತಗೋಬೇಕಾದ್ರೆ ಹೈಬಿಸ್ಕಸ್, ರೋಸ್, ಶುಗರ್ ಕೇನ್, ಡ್ರಮ್ ಸ್ಟಿಕ್ಸ್, ಬೇರೆ ಬೇರೆ ಕೂಡ ತಗೋಬಹುದು. ಅದರ ಬಿಟ್ಟರೆ ಸ್ಟೆಮ್ ಇಂದ, ರೂಟ್ಸ್ ಇಂದ ಆ ಥರದ್ದೆಲ್ಲ ಕಾಮನ್ ಆಗಿ ಒಂದಷ್ಟು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಕೂಡ ತಗೋತಾರೆ. ಲೀಫ್ ಇಂದ ಹೋಗಿದ್ರೆ ಬ್ರೈಫಿಲಮ್ಸ್, ಆಮೇಲೆ ಸ್ಟೆಮ್ ಇಂದ ಈ ಥರದೆಲ್ಲ ಕಾಮನ್ ಆಗಿ ತಗೋತಾರೆ. ನೆಕ್ಸ್ಟ್ ನಮಗೆ NMMS ಕಂಟೆಂಟ್ ಅಲ್ಲಿ ತಗೊಂಡು ಹೋಗ್ತಾರೆ ಅಂದ್ರೆ ಜಸ್ಟ್ ಅಮೀಬಾಸ್. ಅಮೀಬಾದಲ್ಲಿ ಬೈನರಿ ಫ್ಯೂಷನ್ಸ್ ಇರುತ್ತೆ. ಬೈನರಿ ಫ್ಯೂಷನ್ಸ್ ಅಂದ್ರೆ ಏನಿಲ್ಲ, ಜಸ್ಟ್ ಒಂದು ಅಮೀಬಾ ಸೆಲ್ಸ್ ನ ಕಾಮನ್ ಆಗಿ ತಗೊಂಡು ಹೋದ್ರೆ ಅದು ಸೆಲ್ಸ್ ಒಂದು ಮೆಚುರೇಷನ್ ಟೈಮ್ಸ್ ಯಾವುದೋ ಒಂದು ಟೈಮಲ್ಲಿ ಈ ಸೆಲ್ಲು ಈಕ್ವಲ್ ಆಗಿ ಡಿವೈಡ್ ಆಗ್ತಿರುತ್ತೆ. ಆ ಥರ ಈಕ್ವಲ್ ಆಗಿ ಡಿವೈಡ್ ಆಗಿದ್ದು 2 ಸೆಲ್ ಆಗಿ ಡಿವೈಡ್ ಆಗುತ್ತೆ. ಸಿಂಗಲ್ ಸೆಲ್ ಇಂದ 2 ಡಬಲ್ ಸೆಲ್ ಆಗಿ ಡಿವೈಡ್ ಆಗ್ತಿರುತ್ತೆ. ಆ ಸಿಂಗಲ್ ಸೆಲ್ ಇದೆಯಲ್ಲ ಅದನ್ನ ಫಸ್ಟ್ ಪೇರೆಂಟ್ ಸೆಲ್ ಅಂತ ಕರಿತೀವಿ, ಪೇರೆಂಟ್ ಸೆಲ್ಸ್. ಅದ ನೆಕ್ಸ್ಟ್ ಡಿವೈಡ್ ಆಗಿ ಹೋಗೋದನ್ನ ಡಾಟರ್ ಸೆಲ್ ಅಂತ ಕರೀತಾರೆ. ಡಾಟರ್ ಸೆಲ್ಸ್ ಆಗಿ ಕಾಮನ್ ಆಗ್ತಿರುತ್ತೆ. ನೆಕ್ಸ್ಟ್ ಅದೇ ತರ ಡಾಟರ್ ಸೆಲ್ಸ್ ನೆಕ್ಸ್ಟ್ ಹೋಗ್ತಾ ನೆಕ್ಸ್ಟ್ ಫ್ಯೂಚರ್ ಆಗಿ ಕಂಪ್ಲೀಟ್ ಅದನ್ನ ಫುಡ್ ಅಥವಾ ಬೇರೆ ಬೇರೆ ಸಿಚುವೇಶನ್ಗೆ ಕಾಮನ್ ಆಗಿ ತಗೊಂಡೋದ್ರೆ ಆ ನೆಕ್ಸ್ಟ್ ಡಾಟರ್ ಸೆಲ್ಸ್ ಪೇರೆಂಟ್ ಸೆಲ್ ಆಗಿ ಹೋಗ್ತಿರುತ್ತೆ. ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಇಸ್ ಹೈಡ್ರಾ. ಹೈಡ್ರಾದಲ್ಲಿ ಕಾಮನ್ ಆಗಿರೋದು ಬಡ್ಡಿಂಗ್ ಫೀಸಸ್. ಬಡ್ಡಿಂಗ್ ಅಲ್ಲಿ ಆ ಬರ್ಡ್ಸ್ ಕೆಲವೊಂದು ಹೈಡ್ರಾದಲ್ಲಿ ಕಾಮನ್ ಹೋಗ್ಬೇಕಂದ್ರೆ ಆ ಹೈಡ್ರಾದಲ್ಲಿ ಬೆಳೀತಾ ಸ್ಟೇಜಸ್ ಹೋಗ್ತಿರುತ್ತೆ. ಎಲ್ಲೋ ಒಂದು ಕಡೆ ಬಡ್ ಫಾರ್ಮೇಶನ್ ಆಗ್ತಿರುತ್ತೆ. ಆ ಬಡ್ ಫಾರ್ಮೇಶನ್ ಒಂದ್ ಕಡೆಗೆ ಡ್ರಾಪ್ ಔಟ್ ಆಗುತ್ತೆ. ಡ್ರಾಪ್ ಬಿದ್ದದ್ದು ಏನಾಗ್ತಿರುತ್ತೆ, ಆ ಬಡ್ಡೆ ಹೊಸ ಹೈಟ್ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ನೆಕ್ಸ್ಟ್ ಅನದರ್ ಕಂಟೆಂಟ್ ಈಸ್ ಓವಿಪ್ಯಾರಸ್, ವಿವಿಪ್ಯಾರಸ್ ಅಂಡ್ ಫರ್ಟಿಲೈಸೇಷನ್ ಪ್ರೋಸೆಸ್. ಓವಿಪ್ಯಾರಸ್ ಅಲ್ಲಿ ಹೇಳ್ತೀವಿ ಬರ್ತ್ ಥ್ರೂ ಎಗ್ ಲೇಯಿಂಗ್ಸ್, ಮೊಟ್ಟೆ ಇಟ್ಟು ಮರಿ ಮಾಡೋದು. ಎಕ್ಸಾಂಪಲ್ಸ್ ಬರ್ಡ್ಸ್, ಆಂಫಿಬಿಯನ್ಸು, ರೆಪ್ಟೈಲ್ಸು, ಸ್ನೇಕ್ಸು ಮತ್ತೆ ಫಿಶ್, ಇದೆಲ್ಲವೂ ಓವಿಪ್ಯಾರಸ್ಗೆ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ವಿವಿಪ್ಯಾರಸ್ ಹೋದ್ರೆ ಬರ್ತ್ ಯಂಗ್ ಒನ್ಸ್, ಡೈರೆಕ್ಟ್ ಆಗಿ ಮರಿನೇ ಅಥವಾ ಬೇಬಿನೇ ಜನರೇಟ್ ಆಗಿ ಹೋಗ್ತಿರೋದು. ಅಲ್ಲಿ ಹೋದ್ರೆ ಬರ್ತ್ ಯಂಗ್ ಒನ್ಸ್ ಅಲ್ಲಿ ಕಾಮನ್ ಹೇಳ್ಬೇಕಂದ್ರೆ ಜಸ್ ವಿವಿಪ್ಯಾರಸ್. ನಾವು ಎಕ್ಸಾಂಪಲ್ಸ್ ಮ್ಯಾನ್, ಶೀಪ್, ಗೋಟ್, ಎಲಿಫೆಂಟ್ಸ್, ಟೈಗರ್ ಇದೆಲ್ಲ ಹೋದ್ರೆ ವಿವಿಪ್ಯಾರಸ್. ಬರ್ಡ್ಸು, ಆಂಫಿಬಿಯನ್ಸ್ ಎಲ್ಲ ಹೋಗ್ತಿರೋದು ಓವಿಪ್ಯಾರಸ್. ಎಕ್ಸಾಂಪಲ್ ಕೇಳ್ಬೋದು ಅಥವಾ ಡೆಫಿನೇಷನ್ ಕೇಳ್ಬೋದು, ಆ ಥರ ಕಾಮನ್ ಆಗಿ ಕೇಳ್ತಿರ್ತಾರೆ. ನೆಕ್ಸ್ಟ್ ಫರ್ಟಿಲೈಸೇಷನ್ ಪ್ರೋಸೆಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ, ಇಂಟರ್ನಲ್ ಫರ್ಟಿಲೈಸೇಷನ್ಸ್ ಅಂಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ಸ್. ಹೆಸರೇ ಇದೆ ಇಂಟರ್ನಲ್, ಇನ್ಸೈಡ್ ದಿ ಬಾಡೀಸ್. ಇಂಟರ್ನಲ್ ಫರ್ಟಿಲೈಸೇಷನ್ ಅಂದ್ರೆ ಕಂಪ್ಲೀಟ್ ಮಾಡಿಫಿಕೇಶನ್ ಎಲ್ಲ ಆಗೋದು ಇನ್ಸೈಡ್ ದಿ ಬಾಡೀಸ್ ಅಲ್ಲಿ ಕಂಪ್ಲೀಟ್ ಮಾಡಿಫೈ ಆಗ್ತಿರುತ್ತೆ. ಎಕ್ಸ್ಟರ್ನಲ್ ಅಂದ್ರೆ ಫಸ್ಟ್ ಮೊಟ್ಟೆ ಇಡುತ್ತೆ ಅಥವಾ ಕಂಪ್ಲೀಟ್ ಆಗಿರೋದಿಲ್ಲ. ಅದೆಲ್ಲ ಫರ್ಟಿಲೈಸೇಷನ್ ಆಗ್ಬೇಕಾದ್ರೆ ಫಸ್ಟ್ ಮೊಟ್ಟೆ ಇಟ್ಟು ಹೊರಗಡೆ ಬಂದು ಅದನ್ನ ಇನ್ಕ್ಯುಬೇಷನ್ ಫೀಮ್ಗೆ ಅದ್ರ ಹೀಟ್ ಕೊಟ್ಟು ಅದನ್ನ ಮರಿ ಮಾಡೋದನ್ನ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ತಗೋಬಹುದು. ನೆಕ್ಸ್ಟ್ ಎಕ್ಸಾಂಪಲ್ ಇಂಟರ್ ಫರ್ಟಿಲೈಸೇಷನ್ಗೆ ಮ್ಯಾನ್ ಸೇಮ್ ಆಸ್ ಟಿ ಸಿ ಆಗ್ತಿರ್ತೀವಿ. ಅದೆಲ್ಲ ಕಾಮನ್ ಆಗಿ ಇಂಟರ್ನಲ್ ಫರ್ಟಿಲೈಸೇಷನ್ಸ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ಗೆ ಸಮ್ ಬರ್ಡ್ಸ್, ಇನ್ಸೆಕ್ಟ್ಸ್ ಅದೆಲ್ಲ ಕೂಡ ತಗೊಳ್ಳೋದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ಸ್. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ಸ್. ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲಿ ಹೋಗ್ಬೇಕಾದ್ರೆ ಫಾದರ್ ಅಂಡ್ ಮದರ್ ಕೊಳ್ಕೊತಾ ಹೋಗ್ತೀವಿ. ನಾನು ಮಧ್ಯೆ ಹೇಳ್ತೀನಿ, ಫ್ಯೂಷನ್ ಆಗ್ಬೇಕಾದ್ರೆ ಮೇಲ್ ಅಂಡ್ ಫೀಮೇಲ್ ಫ್ಯೂಷನ್ ಆಗುತ್ತೆ. ಫ್ಯೂಷನ್ ಆಗಿ ಸೆಕ್ಸುವಲ್ ರಿಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ, ಓವಲ್ಯೂಷನ್ ಆಗುತ್ತೆ. ಓವಲ್ಯೂಷನ್ ಇಂದ ಪ್ಲಾಸೆಂಟಾ ಬೆಳವಣಿಗೆ ಆಗ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಡೆಯೋದೆ ಈ ಪ್ರೋಸೆಸ್. ಸ್ಟೇಜಸ್ ಅಲ್ಲಿ ಫಸ್ಟ್ ನಡಿಬೇಕಾದ್ರೆ ಫಾದರ್ ಅಂಡ್ ಮದರ್ಸ್. ಅಲ್ಲಿ ನಾವು ಯಾಕೆ ಎಕ್ಸ್ಪ್ಲೈನ್ ತಗೊಂಡಿದೀವಿ ಅಂದ್ರೆ ಜಸ್ಟ್ ಈಗ ಇಲ್ಲಿ ಕಾಮನ್ ಆಗಿ ಹೇಳ್ಬೇಕಾದ್ರೆ ನಾನು ಮತ್ತೆ ಹೇಳಿದೆ 46 ಅಲ್ಲಿ 23ನ ಡಿವೈಡ್ ಮಾಡ್ಕೋತೀವಿ. ಆ 23 ಇದೆಯಲ್ಲ ಇದನ್ನ ಜಸ್ಟ್ ಮೆನ್ಷನ್ ಮಾಡೋದಕ್ಕೆ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಜಸ್ಟ್ ಮೆನ್ಷನ್ ಮಾಡೋದಕ್ಕೆ. ಆಗಿದ್ಮೇಲೆ ಫಾದರ್ ಇಂದ ಎಕ್ಸ್ ಕ್ರೋಮೋಸೋಮ್ ಬಂದಿದೆ ಅಂದ್ರೆ 123 ಸೆಟ್ ಬಂದಿದೆ. ಫಾದರ್ ಇಂದ ಎಕ್ಸ್ ಕ್ರೋಮೋಸೋಮ್ಸ್, ಮದರ್ ಇಂದ ಕಾಮನ್ ಆಗಿ ಎಕ್ಸ್ ಕ್ರೋಮೋಸೋಮ್ ಇದೇ ಇರುತ್ತೆ. ಮದರ್ ಇಂದ ಬರೋ ಆ ತರ ಬಂದ್ರೆ ಹುಟ್ಟೋ ಮಗು ಗರ್ಲ್ ಬೇಬಿ. ಅದೇ ಫಾದರ್ ಇಂದ ವೈ ಕ್ರೋಮೋಸೋಮ್ಸ್, ಮದರ್ ಇಂದ ಎಕ್ಸ್ ಕ್ರೋಮೋಸೋಮ್ ಬಂದು ಹುಟ್ಟೋ ಮಗು ಬಾಯ್ ಬೇಬೀಸ್ ಆಗಿರುತ್ತೆ, ಅಥವಾ ಮೇಲ್ ಅಂಡ್ ಫೀಮೇಲ್ ಆ ತರ ತಗೋಬಹುದು. ಈ 23 ಇದೆಯಲ್ಲ ಅದು ಕೂಡ 23 ಹೇಳ್ಬೇಕಂದ್ರೆ ಮತ್ತೆ ಹೇಳಿದ್ರಿ ಜಸ್ಟ್ ಆರ್ ದ ಹಾಫ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಅದನ್ನ ಹ್ಯಾಪ್ಲಾಯ್ಡ್ಸ್ ಏನಂತೀವಿ, ಹ್ಯಾಪ್ಲಾಯ್ಡ್ಸ್ ಅಂತ ಹೇಳ್ತೀವಿ. ಈ 46ನ ಡಿಪ್ಲಾಯ್ಡ್ಸ್ ಅಂತ ಕರಿತೀವಿ. ಅದೇ ಪೂರ್ತಿಗೆ ಇರುತ್ತೆ ಆದ್ರೆ ಬಟ್ ಇಲ್ಲಿ ಅರ್ಧ ಇರೋದ್ರಿಂದ ಹ್ಯಾಪ್ಲಾಯ್ಡ್ಸ್ ಅಂಡ್ ಡಿಪ್ಲಾಯ್ಡ್ಸ್ ಆಗಿ ಹೇಳ್ತೀವಿ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಮೆಟಾಮಾರ್ಫೋಸಿಸ್ ಹೇಳ್ಬೇಕಂದ್ರೆ ಮೆಟಾಮಾರ್ಫೋಸಿಸ್ ಸ್ಟೇಜ್ ಬೈ ಸ್ಟೇಜಸ್. ಸಮ್ ಚೇಂಜಸ್ ಅಕರ್ಸ್ ಇನ್ ಸ್ಟೇಜ್ ಬೈ ಸ್ಟೇಜಸ್. ಆ ಥರ ಹೋಗ್ಬೇಕಾದ್ರೆ ಯಾವ ಥರ ಎಕ್ಸಾಂಪಲ್ಸ್ ಫ್ರಾಗ್, ಸಿಲ್ಕ್ವಾರ್ಮ್ಸ್ ಆ್ಯಂಡ್ ಇನ್ಸೆಕ್ಟ್ಸ್, ಬಟರ್ಫ್ಲೈಸ್,
ಬೇರೆ ಬೇರೆ ಇನ್ಸೆಕ್ಟ್ಸ್ಗಳಲ್ಲಿ ನೋಡ್ಬೋದು. ಅಲ್ಲಿ ಯಾವ ರೀತಿ ಚೇಂಜಸ್ ಇರ್ಬೋದು ಅಂದರೆ ಹೆಗ್ಗಿಂದ ಲಾರ್ವಾ, ಲಾರ್ವಾಯಿಂದ ಪ್ಯೂಪ ಇಂದ ಅಡಲ್ಟ್ಸ್ ಆ ಥರ ಕಾಮನ್ ಇರುತ್ತೆ ನೋಡಿ. ಹೆಗ್ಗಿಂದ ಸ್ಟೇಜಸ್ ಬಗ್ಗೆ ಹೋಗ್ಬೇಕಾದ್ರೆ ಲಾರ್ವಾನೇ ಬೇರೆ ಸ್ಟೇಜಸ್ಸು, ಪ್ಯೂಪನೇ ಬೇರೆ ಸ್ಟೇಜಸ್ಸು, ಮತ್ತು ಅಡಲ್ಟೇ ಬೇರೆ ಸ್ಟೇಜಸ್, ಅಂದರೆ ಬೇರೆ ಚೇಂಜಸ್ ಇರುತ್ತೆ. ಆ ಚೇಂಜಸ್ ಹೋಗ್ಬೇಕಾದ್ರೆ ಸ್ಟೇಜ್ ಬೈ ಸ್ಟೇಜ್, ಇದೊಂದು ಸ್ಟೇಜು ಇದೊಂದು ಸ್ಟೇಜ್ ಇದೊಂದು ಸ್ಟೇಜ್ ಆ ಥರ ಸ್ಟೇಜ್ ಬೈ ಸ್ಟೇಜ್ ಚೇಂಜಸ್ ಇದೆಯಲ್ಲ, ಜಸ್ಟ್ ಮೆಟಾಮಾರ್ಫಾಸಿಸ್. ಆ ಥರ ಕಾಮನ್ ಕೇಳಿದ ಕ್ವಶನ್ಸ್ ಹೆಂಗೆ ಕೇಳ್ತೀರ ಅಂದರೆ ಇನ್ ವಿಚ್ ಬರ್ಡ್ಸ್ ಸಾರಿ ಇನ್ ವಿಚ್ ಇನ್ಸೆಕ್ಟ್ಸ್ ದ ಮೆಟಾಮಾರ್ಫೋಸಿಸ್ ಅಕರ್ಸ್ ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ಮೆಟಾಮಾರ್ಫೋಸಿಸ್ ಅಂತ ಕೇಳ್ಬೋದು. ಆ ಥರ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಅಲ್ಲಿಂದ ಬಿಟ್ಟರೆ ನೆಕ್ಸ್ಟ್ IVF, ಇನ್ ವಿಟ್ರೋ ಫರ್ಟಿಲೈಸೇಷನ್. ಕೆಲವೊಂದು ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ತೀರ. ಅಡ್ವರ್ಟೈಸ್ ನೋಡ್ಬೇಕಾದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ಔಟ್ ಸೈಡಿಂದ ತಗೊಂಡು ಸ್ಪರ್ಮ್ ಆ್ಯಂಡ್ ಎಗ್ನ ಒಂದು ಟೆಸ್ಟ್ ಟ್ಯೂಬಲ್ಲಿ ಫ್ಯೂಸನ್ ಮಾಡಿ, ಔಟ್ ಸೈಡಿಂದ ತಗೊಂಡು ಫ್ಯೂಸನ್ ಮಾಡಿ ನೆಕ್ಸ್ಟ್ ಅದನ್ನು ತೊಗೊಂಡೋಗಿ ಒಂದು ಪ್ರೆಗ್ನೆನ್ಸಿ ಇದಕ್ಕೆ ತೊಗೊಂಡೋಗಿ ಆ್ಯಡ್ ಮಾಡೋದು, ಜಸ್ಟ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಕೇಳಿದ ಕ್ವಶನ್ಸ್ ಎಕ್ಸ್ಪ್ಯಾಂಡ್ IVF ಅಂತ ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್.